ಜಮ್ಮು ಕಾಶ್ಮೀರದ ಪೂಂಚ್ ಬಳಿ ಪ್ರಪಾತಕ್ಕೆ ಉರುಳಿದ ಸೇನಾ ವಾಹನ ಕೊಡಗಿನ ಯೋಧ ವೀರ ಮರಣವನ್ನ ಹೊಂದಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಅಲೂರು ಸಿದ್ದಾಪುರ ಗ್ರಾಮದ ನಿವಾಸಿ ದಿವಿನ್ ಹುತಾತ್ಮರಾಗಿದ್ದಾರೆ. ತೀವ್ರ ಗಾಯಗೊಂಡಿದ್ದ ಕೊಡಗಿನ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಕಳೆದ 4 ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು ಯೋಧ ದಿವಿನ್. ಶ್ರೀನಗರದ ಮಿಲಿಟರಿ ಆಸ್ಪತ್ರೆಯಲ್ಲಿ 28 ವರ್ಷದ ದಿವಿನ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಶ್ವಾಸಕೋಶಕ್ಕೆ ತೀವ್ರ ಹಾನಿ ಹಿನ್ನೆಲೆ ಕೊನೆಯುಸಿರೆಳೆದಿದ್ದಾರೆ. ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಗಾಯಗೊಂಡಿದ್ದ ಕೊಡಗಿನ ಸಿದ್ದಾಪುರ ಗ್ರಾಮದ ನಿವಾಸಿ ದಿವಿನ್ 28 ವರ್ಷದ ಯೋಧ ವೀರ ಮರಣವನ್ನ ಹೊಂದಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ ಬಳಿ ಪ್ರಪಾತಕ್ಕೆ ಉರುಳಿದ ಸೇನಾ ವಾಹನದಲ್ಲಿ ಅಪಘಾತಕ್ಕೆ ಈಡಾಗಿ ದುರಂತ ಸಂಭವಿಸಿತ್ತು. ಕೊಡಗಿನ ಯೋಧ ಈಗ ವೀರ ಮರಣವನ್ನ ಹೊಂದಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ನಿವಾಸಿ 28 ವರ್ಷದ ದಿವಿನ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿಯ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಎಷ್ಟೊತ್ತಿಗೆ ಈ ನ್ಯೂಸ್ ತಿಳಿದು ಬಂತು? ಅಂದ್ರೆ ಎಷ್ಟೊತ್ತಿಗೆ ಅವರು ಮೃತಪಟ್ಟರು, ಹಾಗೆ ಇನ್ನು ರಾಜ್ಯಕ್ಕೆ ಯಾವಾಗ ಕರೆತರುವಂತಹ ಸಿದ್ಧತೆ ಮಾಡಿಕೊಳ್ತಿದ್ದಾರೆ? ಖಂಡಿತವಾಗೂ ಅರ್ಪಿತಾ, ಇದೀಗ ದಿವಿನ್ ಆತ ಹುತಾತ್ಮರಾಗಿರ್ತಕ್ಕಂಥದ್ದು. ಕಳೆದ 4 ದಿನಗಳ ಹಿಂದನೂ ಕೂಡ ಶ್ರೀನಗರದ ಕಮಾಂಡೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಿತ್ತು. ಆದ್ರೆ ವಿಪರೀತವಾಗಿ ಶ್ವಾಸಕೋಶ ಸಾಕಷ್ಟು ಗಂಭೀರವಾದಂತಹ ಏಟಾಗಿತ್ತು. ಪರಿಣಾಮ ಹೀಗಾಗಿ ಆತ ಕೋಮಾ ಸ್ಟೇಜ್ ಕೂಡ ಹೋಗಿದ್ರು, ಹುತಾತ್ಮರಾಗಿರ್ತಕ್ಕಂಥದ್ದು. ಕಳೆದ ಶುಕ್ರವಾರವೇ ಅವರ ಮನೆಯವರಿಗೆ ಕೂಡ ಒಂದಷ್ಟು ಫೋನ್ ಬಂದಿರುತ್ತೆ, ತಮ್ಮ ಮಗನ ಸ್ಥಿತಿ ಗಂಭೀರವಾಗಿದೆ ಅಂತ. ಹೀಗಾಗಿ ದಿವಿನ್ ಅವರ ತಾಯಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಿಂದನೇ ನೇರವಾಗಿ ಅವರು ಮತ್ತು ಅವರ ಕುಟುಂಬ ಸದಸ್ಯರು ಕೂಡ ಶ್ರೀನಗರದ ಆಸ್ಪತ್ರೆಗೆ ತೆರಳಿರ್ತಾರೆ. ಆದ್ರೆ ಒಂದಷ್ಟು ತಾಯಿಯ ಧ್ವನಿಯನ್ನ ಕೇಳಿ ಒಂದಷ್ಟು ಅವರು ಸ್ಪಂದಿಸುವಂತಹ ಕೆಲಸವನ್ನು ಕೂಡ ಯೋಧ ದಿವಿನ್ ಅವರು ಮಾಡ್ತಾರೆ. ಆದ್ರೆ ಮಗನ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆ ಕಾಣಿಸ್ತಾ ಇದೆ ಅಂತ ತಾಯಿ ನಿಟ್ಟುಸಿರು ಬಿಡುವಂತಹ ವೇಳೆಯಲ್ಲೇ ಇಂದು ರಾತ್ರಿ ಅವರು ಇಹಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು ಅರ್ಪಿತಾ. ಹೀಗಾಗಿ ಈಗ ಪ್ರಸ್ತುತ ಏನು ಶ್ರೀನಗರದ ಆಸ್ಪತ್ರೆಯಲ್ಲೇ ಮೃತದೇಹವನ್ನ ಪಾರ್ಥಿವ ಶರೀರವನ್ನ ಇರಿಸಲಾಗಿದೆ. ನಾಳೆ ಬೆಳಿಗ್ಗೆ ಅವರ ಹುಟ್ಟೂರಿಗೆ ಬರ್ಲಿಕ್ಕೆ ಬೇಕಾದಂತಹ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಂಡು ಕೊಡಗು ಜಿಲ್ಲೆಗೆ ಪಾರ್ಥಿವ ಶರೀರವನ್ನ ಕಳಿಸುವಂತಹ ವ್ಯವಸ್ಥೆಗಳು ಕೂಡ ಆಗ್ಬೇಕಾಗಿದೆ ಅರ್ಪಿತಾ. ಧನ್ಯವಾದ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗಾಗಿ.